ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ತುಂಬ ದಿನದ ನಂತರ ನಿಮ್ಮ ಹತ್ರ ನಾನಿವತ್ತು ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಸ್ನೇಹಿತರೆ ನೋಡಿ, ಬೆಳಗ್ಗೆನೇ ನಾನು ಇವತ್ತು ಒಂದು 11-12 ಗಂಟೆ ಆಗಿರ್ಬೋದು ಇವಾಗ. ಅಂದರೆ ಎಲ್ಲ ಕೆಲಸ ಮಾಡಿಕೊಂಡು ಬಟ್ಟೆ ಸ್ಟಿಚ್ ಮಾಡ್ತಾಯಿದ್ದೆ. ನಾನು ಒಂದು ಸಿಂಪಲ್ ಕುರ್ತಿ ಸೆಟ್ಟನ್ನು ತಗೊಂಡಿದ್ದೆ. ಇಳ್ಕಲ್ ಸ್ಯಾರಿ ಟೈಪ್ ಬರುತ್ತಲ್ಲ, ಅದೇ ಥರನೇ ಒಂದು ರೆಡಿಮೇಡ್ ಬಟ್ಟೆ ಬರುತ್ತೆ. ಅಂದರೆ ಬಟ್ಟೆ ರೆಡಿಮೇಡ್ ಅಂದರೆ ಹೊಲಿದಿರೋದಲ್ಲ, ನಾವು ಅದು ಮೆಟೀರಿಯಲ್ ಸ್ಟಿಚ್ ನಾವು ಮನೇಲಿ ಮಾಡ್ಕೋಬೇಕು. ತುಂಬ ಚೆನ್ನಾಗಿತ್ತು ಅದು. ನಾನು ಹೊಲ್ಕೊತಾ ಇದ್ದೆ ಸ್ನೇಹಿತರೆ. ಪ್ಯಾಂಟಲ್ಲೇ ಮುಕ್ಕಾಲು ಭಾಗ ಆಗಿತ್ತು, ಅಷ್ಟರೊಳಗೆ ದಾರ ಸಿಕ್ಕಾಕೊಂಬಿಡ್ತು. ಎಷ್ಟು ಟ್ರೈ ಮಾಡ್ತಾಯಿದ್ದೀನಿ, ಏನಾಗಿದೆ ಅಂತ ಗೊತ್ತಾಗ್ತಾಯಿಲ್ಲ. ಮಿಷಿನ್ ಮೂವೇ ಆಗ್ತಾಯಿಲ್ಲ. ನಾನು ಮಾಡ್ಕೊಂಡೆ ಎಡವಟ್ಟಿದ್ದು, ನಾನೇ ಮಾಡಿದ್ದು, ನಾನೇ ರಿಪೇರಿ ಮಾಡ್ಕೊಳ್ಳೋಣ ನೋಡೋಣ. ನನಗೆ ಒಳಗೆಷ್ಟು ಟ್ರೈ ಮಾಡಿದೆ, ಬರ್ತಾಯಿಲ್ಲ. ಮತ್ತು ಹೊರಗೆ ಕೂತ್ಕೊಂಡು ಈಗ ಮೆಟ್ಲ ಮೇಲೆ ಇದನ್ನ ಸ್ವಲ್ಪ ರೆಡಿ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿರಿ, ಈಗ ನಾನು ಸಡನ್ನಾಗಿ ಇದನ್ನ ತಗೊಂಡು ಬೇರೆ ಕಡೆ ಹೋಗೋಕ್ಕೆ ತುಂಬ ದೂರ ಆಗುತ್ತೆ ನಮಗೆ. ಅವರು ಪಾಪ ಬ್ಯುಸಿ ಇರ್ತಾರೆ ಅಂಗಡಿಯಲ್ಲಿ, ಅವರು ಫ್ರೀಯಾಗಿದ್ದರೆ ಅವ್ರು ಮಾಡಿಕೊಡ್ತಾರೆ. ಅವರು ಪಾಪ ಕೆಲವೊಂದು ಕೆಲಸದ ಮಧ್ಯೆ ಇರ್ತಾರೆ, ನಾವೇನೋ ಅರ್ಜೆಂಟಾಗಿ ಹೊಲ್ಕೊಳೋ ಅಂಥದ್ದಿರುತ್ತೆ. ನೋಡಿರಿ, ಈಗ ಇಷ್ಟು ಹಾಕೊಂಡು ದಾರ ನನಗೆ ಸಿಕ್ಕಾಕೊಂಡಿದ್ದು. ನಾನು ಫಸ್ಟ್ ಟೈಮ್ ಈ ಥರ ನಾನು ಕ್ಲೀನ್ ಮಾಡ್ಕೊತಾ ಇರೋದು. ನನಗೆ ಎಷ್ಟು ಖುಷಿ ಅಂತ ಅನ್ನಿಸ್ತು, ಯಾಕೆಂದರೆ ರೆಡಿ ಮಾಡ್ಕೊಂಡಲ್ಲ ನಾನು. ಅಯ್ಯೋ, ಇಲ್ಲಾಂದರೆ ಅಲ್ಲಿ ತೊಗೊಂಡೋಗ್ಬೇಕಾಗಿತ್ತಲ್ಲ ಅಂತ ನೋಡಿ, ಒಂದು ಹೊಸ ಬ್ರಷ್ ತೊಗೊಂಡು ಆಗಿಂದಾಗೆ ನಾವು ನೀಟಾಗಿದ್ದನ್ನ, ಡಸ್ಟ್ ಕೂತಿರುತ್ತೆ, ತುಂಬ ಬ್ಲಾಕ್ ಆಗ್ತಾ ಬರುತ್ತೆ. ನಾವು ಆಯಿಲ್ ಹಾಕ್ತಾ ಅದು ಬರ್ತಾ ಬ್ಲಾಕ್ ಆಗ್ತಾ ಬರುತ್ತೆ. ಎಲ್ಲ ಪಾರ್ಟ್ಸ್ಗಳೆಲ್ಲ ಎಣ್ಣೆ ಆ ಒಂದು ಆಯಿಲನ್ನು ಹಾಕಿದಾಗ ಹೊಸದಾಗಿ ಅವು ಚೆನ್ನಾಗಿ ತನ್ನ ಕೆಲಸವನ್ನು ಮಾಡ್ಕೊತವೆ. ಒಂದು ವಾರಕ್ಕೆ 2 ಸಲನಾದರೂ ಹಾಕ್ಬೋದು ಫ್ರೆಂಡ್ಸ್. ನಾನು ಒಂದು ಸಲ ಯಾವಾಗಾದರೂ ಆಯಿಲನ್ನು ಹಾಕಿ ತೋರಿಸ್ತೀನಿ ಎಲ್ಲ ಕಡೆನೂ. ಯಾವ ಥರ ನನಗೆ ಹೇಳ್ಕೊಟ್ಟಿರೋದು ನಾನು ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್. ಮತ್ತು ನೋಡಿ, ಈ ಥರ ಹೊಸ ಬ್ರಷ್ ತೊಗೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ. ಎಷ್ಟು ಡಸ್ಟ್ ಕೂತ್ಕೊಂಡಿದೆ. ನಾವು ಮನೇಲಿ ಹೊಲಿತೀವಲ್ವ, ಅವಾಗೆಲ್ಲ ಅಷ್ಟು ಇದಾಗಲ್ಲ ಅಂದ್ಕೊಂಡಿರ್ತೀವಿ. ಆದರೆ ನೋಡಿ, ದಾರ ಹೆಂಗೆ ಸಿಕ್ಕಣತ್ತೆ ಗೊತ್ತೇ ಆಗಲ್ಲ ಫ್ರೆಂಡ್ಸ್. ಈ ಥರ ಒಂದು ದಾರ ಒಂದು ಚೂರು ಸಿಕ್ಕೊಂಡ್ರೂ ಅದು ಮಿಷಿನ್ ಮೂವ್ ಆಗೋದಿಲ್ಲ. ಇದು ಹೊಸ ಮಿಷಿನು ಆದ್ರೂ ಸಹ ನೋಡಿ, ನಾನು ಇದು ಏನಾಗಿದೆ ಅಂದರೆ ಅದು ಒಳಗೆ ದಾರ ಸಿಕ್ಕಾಕೊಂಡು ಒಂದೇ ಸಲ ಮಿಷಿನ್ ಟೈಟ್ ಆಗಿಬಿಡ್ತು. ಹಾಗಾಗಿ ನಾನು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಿಮಗೆ ಇದೊಂದು ವಿಷಯನ ಶೇರ್ ಮಾಡ್ದಂಗೆ ಆಗುತ್ತೆ. ಯಾಕೆಂದರೆ ನಾವು ಅಮೌಂಟ್ ಕೊಟ್ಟು ಆ ಮಿಷಿನ್ನ ತೊಗೊಂಬರ್ತೀವಿ, ಆದರೆ ಅದನ್ನ ನಾವು ಮೇಂಟೈನ್ ಮಾಡಲ್ಲ ಸರಿಯಾಗಿ ನಾವು ಅದನ್ನ ಕೇರ್ ಮಾಡಲ್ಲ ಅಂದರೆ ಅದು ತುಂಬ ಡಸ್ಟ್ ಕೂತ್ಕೊಂಡು ಆಮೇಲೆ ನಮ್ಮ ಕೈಯಿಂದ ತೆಗಿಯೋಕ್ಕಾಗೋದೇ ಇಲ್ಲ. ಅಷ್ಟು ಪ್ರಾಬ್ಲಮ್ ಆಗುತ್ತೆ. ನಾವು ಈ ಥರ ರೆಡಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನನಗೆ ತುಂಬ ಬೇಗ ಮಿಷಿನ್ ರೆಡಿ ಆಯಿತು, ಖುಷಿ ಆಯ್ತು. ಈಗ ನಾನು ತೊಗೊಂಡೀಗ ಫಿಟ್ ಮಾಡಿಕೊಂಡೆ ಒಳಗೆ. ನೋಡೋಣ, ಸೂಜಿ ದಾರ ಎಲ್ಲ ಹಾಕಿ ಬೆಳಿಗ್ಗೆ ಆಯಿಲನ್ನು ಮಾಡಿದ್ದೆ ನಾನು. ಆಯಿಲ್ ಮಾಡಲೇ ಇಲ್ದಲೆ ನಾವು ಸ್ಟಿಚಿಂಗ್ ಮಾಡಲೇಬಾರ್ದು ಫ್ರೆಂಡ್ಸ್ ಮಿಷಿನ್ಗಳಲ್ಲಿ. ಯಾಕೆಂದರೆ ಈಗೆಲ್ಲ ಹೊಸ ಮಿಷಿನ್ಸ್ ಬಂದಿದೆ, ಅವಕ್ಕೆಲ್ಲ ಆಯಿಲ್ ಅಲ್ಲೇ ಇರುತ್ತಂತೆ. ಅದ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ. ಆದರೆ ಈ ಥರ ಮಿಷಿನ್ಸು ತುಂಬ ಒಳ್ಳೆ ಮಿಷಿನ್ ಫ್ರೆಂಡ್ಸ್. ಇದು ತುಂಬ ಒಳ್ಳೆ ಮಿಷಿನ್, ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಅದು ನಾನೇ ಆಗಿಯೇ ಅದು ಕೆಲಸ ಮಾಡ್ತಾ ನಮಗೆ ಗೊತ್ತಾಗಲ್ಲ ಫ್ರೆಂಡ್ಸ್. ಹಂಗಾಗಿ ಆ ದಾರ ಸಿಕ್ಕೊಂಡಿರೋದು ಒಂದೇ ಸಲ ನಮಗೆ ಪ್ರಾಬ್ಲಮ್. ನಾವೇ ಮಾಡಿರ್ತೀವಿ, ಆದರೆ ಅದು ಗೊತ್ತಾಗಲ್ಲ ನಮಗೆ. ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಸ್ನೇಹಿತರೆ? ನೋಡಿದ್ರಲ್ವ ಮಿಷಿನ್ನು. ನಾನು ನೋಡೋಣ, ಯಾಕೋ ತುಂಬ ಪ್ರಾಬ್ಲಮ್ ಆಯಿತು ಸ್ನೇಹಿತರೆ, ಬರಲೇ ಇಲ್ಲ ಮಿಷಿನ್ನು. ನಾನು ಇದು ಮಾಡೋಣ, ಸರಿ ಮಾಡ್ಕೊಳ್ಳೋಣ ಅಂತಂದರೆ ದಾರ ಬರ್ತಾನೆ ಇಲ್ಲ. ಮೋಸ್ಟ್ಲಿ ನನಗೆ ಏನಾಗ್ಬಿಡ್ತು ಅಂದರೆ ಮತ್ತೆ ಇಲ್ಲಿ ನಾವು ಅಂಗಡಿಗೆ ಹೋಗಿ ಅದನ್ನ ತೆಗೆಸ್ಕೋಬೇಕು ಅಂತ ಅನ್ನಿಸ್ತು. ನೋಡೋಣ, ಟ್ರೈ ಮಾಡೋಣ ಅಂತ ಹೇಳಿ ನಾನು ಸ್ವಲ್ಪ ಹೊರಗೆ ಬೆಳಗ್ಗೆ ತಗೊಂಡೋಗಿ ಟ್ರೈ ಮಾಡಿದೆ. ಬಂತು ಮಿಷಿನ್, ಚೆನ್ನಾಗಾಯಿತು, ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ದಾರನೂ ಚೆನ್ನಾಗಿ ಬಂತು. ಮತ್ತು ನಾನು ಒಂದು ಪಟಿಯಾಲ ಪ್ಯಾಂಟನ್ನು ಹೊಲಿತಾ ಇದ್ದೀನಿ. ನಾನು ಕಾಟನ್ ಡ್ರೆಸ್ ತೊಗೊಂಡಿದ್ದೀನಿ, ಅಂದರೆ ಸಿಂಪಲ್ ಕುರ್ತಿ ಮತ್ತು ಪ್ಯಾಂಟು ಮತ್ತು ವೇಲು ಸಹ ರೆಡಿ ಬರುತ್ತಲ್ವ, ಸೆಟ್ ಬರುತ್ತೆ. ನಾನು ಅದನ್ನೇ ಮನೆಯಲ್ಲೇ ಸ್ಟಿಚ್ ಮಾಡೋಣ ಅಂತ ಹೇಳಿ ಮಾಡಿಕೊಂಡೆ ಇವತ್ತು. ಅಂದರೆ ನಾನು ಪ್ಯಾಂಟನ್ನು ಫಸ್ಟ್ ಮುಗಿಸೋಣ ಅಂತ ಹೇಳಿ ಪ್ಯಾಂಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಡ್ರೆಸ್ಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹೊಲಿದಿಲ್ಲ. ಫಸ್ಟು ಪ್ಯಾಂಟನ್ನೇ ಹೊಲ್ಕೊಳ್ಳೋಣ ಅಂತ ಹೇಳಿ ಅಷ್ಟರೊಳಗೆ ದಾರ ಸಿಕ್ಕೊಂಬಿಡ್ತು. ಈ ಥರ ಸಣ್ಣ ಪುಟ್ಟ ನಾವು ಮನೆಯಲ್ಲೇ ಕಲ್ಕೋಬೋದು, ತುಂಬ ಈಸಿಯಾಗಿ ರೆಡಿ ಮಾಡ್ಕೋಬೋದು.
ನೋಡೋಣ ಏನಾಗುತ್ತೆ, ಟ್ರೈ ಮಾಡೋಣ ಅಂತ ಹೇಳಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂತು ನಮಗೆ. ಈ ಥರ ಸಣ್ಣ ಪುಟ್ಟ ಒಂದು ಕೆಲಸಗಳಿಗೆಲ್ಲ ನಾವು ಮಿಷಿನ್ ಅಂಗಡಿಗೆ ತೊಗೊಂಡು ಮಿಷಿನ್ ಶಾಪಿಗೆ ತೊಗೊಂಡೋಗಿ ರೆಡಿ ಮಾಡ್ಸೋಕ್ಕಾಗಲ್ಲ. ಇನ್ನೊಂದು ಮಿಷಿನ್ಗೆ ಚೆನ್ನಾಗಿ ಆಯಿಲನ್ನು ಮಾಡಿ ಚೆನ್ನಾಗಿ ಅದನ್ನ ಒರೆಸಿ ನೀಟಾಗಿ ಬೇಕು ಅಂದಾಗ ಮತ್ತೆ ನಾವು ನೀಟಾಗಿ ಅದನ್ನ ಇದು ಮಾಡ್ಬೋದು. ನೆಕ್ಸ್ಟ್ ನಾನು ಒಂದು ಟೂತ್ ಬ್ರಷ್ ತೋರಿಸ್ದೆ ನಿಮಗೆ. ಚಿಕ್ಕ ಸೈಜಿನ ಬ್ರಷ್ ತೊಗೊಳ್ಳಿ ಫ್ರೆಂಡ್ಸ್, ದೊಡ್ಡ ಸೈಜಿನ ತೊಗೊಳೋದ್ಕಿಂತ ತುಂಬ ಬೇಗ ನೀಟಾಗಿ ಕ್ಲೀನ್ ಆಗುತ್ತೆ. ಈ ಥರ ಎಲ್ಲ ಡಸ್ಟು ಒಂಥರ ದಾರ ಎಲ್ಲ ಸಿಕ್ಕೊಂಡಿರುತ್ತೆ ಕೆಲವು ಕಡೆ, ಈ ಥರ ಧೂಳು ಹೋಗೋದಿಲ್ಲ. ತುಂಬ ದಿನ ಆದ ತಕ್ಷಣವೇ ಧೂಳು ತುಂಬ ಇರುತ್ತೆ. ಹಾಗಾಗಿ ಇದನ್ನೆಲ್ಲ ನಾವು ನೀಟಾಗಿ ತಕ್ಕೋಬೋದು. ನೋಡಿ ಇಲ್ಲೆಲ್ಲ ಎಷ್ಟು ಈ ಕಡೆ ಗಾಲಿ ಕಡೆ ಎಲ್ಲ ಅಲ್ಲೇ ದಾರ ಸಿಕ್ಕೊಂಡಿರುತ್ತೆ. ಇದನ್ನೆಲ್ಲ ನಾವು ನೀಟಾಗಿ ಈ ಥರ ಬ್ರಷಲ್ಲಿ, ಹೊಸ ಬ್ರಷ್ ತೊಗೊಳ್ಳಿ. ಮಿಷಿನ್ಗೆ ಯಾವುದು ಯೂಸ್ ಮಾಡಿರೋ ಬ್ರಷ್ ಬೇಡ. ಇದು ಲಕ್ಷ್ಮಿ ಥರ, ನಮಗೆ ದೇವ್ರ ಥರ, ತುಂಬ ನಮಗೆ ವಿದ್ಯೆನೇ ಹೇಳ್ಕೊಡೋ ಅಂಥ ಗುರು ಇದು ಅಂತ ನಾನು ಹೇಳ್ತೀನಿ. ಸುಮಾರು ನನಗೆ ಎಷ್ಟು ಒಂದು ಹೇಳ್ಕೊಟ್ಟಿದೆ ಮಿಷಿನ್ ಅಂದರೆ ಯೂಟ್ಯೂಬಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಸ್ನೇಹಿತರೆ. ಇನ್ನೊಂದು ನಾನು ಹೇಳೋದು, ಈ ಥರ ಲೈಟ್ ಇದ್ದರೆ ಲೈಟನ್ನು ತಗೊಳ್ಳಿ. ಇದು ಮಿಶೋದಲ್ಲಿ ಬರುತ್ತೆ. ನಾನು ನಿಮಗೆ ಲೈಟ್ ಬಗ್ಗೆ ವಿಡಿಯೋ ಮಾಡಿದ್ದೆ. ನೀವು ಇನ್ನೊಂದು ಇದರಲ್ಲಿ ನಾವು ಕಣ್ಣು ಪ್ರಾಬ್ಲಮ್, ಕಣ್ಣು ನೋವು ಇರುತ್ತೆ. ತುಂಬ ಹೊತ್ತೊಲ್ದಾಗ ಬಟ್ಟೆನ ಕಣ್ಣು ನೋವು ಬರುತ್ತೆ. ಒಂದೇ ಥರ ದೃಷ್ಟಿಯಲ್ಲಿ ನಾವು ನೋಡ್ತಾ ಇರ್ತೀವಿ. ಮತ್ತು ತುಂಬ ಡಿಸ್ಟರ್ಬ್ ಆಗ್ತಾ ಇರುತ್ತೆ ನೈಟು. ಈ ಥರ ಲೈಟನ್ನು ತೊಗೊಂಡ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಸ್ಟಿಚಿಂಗ್ ಯಾವ ಥರ ಬರ್ತಾಯಿದೆ, ಮೇಯ್ನ್ ನಮಗೆ ಸ್ಟಿಚಿಂಗ್ ಯಾವ ಥರ ಬರ್ತಾಯಿದೆ ಅಂತ ಹೇಳಿ ನಾವು ಈ ಥರ ನೋಡ್ಕೋಬೋದು. ಈ ಥರ ಲೈಟ್ ಇದ್ದರೆ ತುಂಬ ಬೇಗ ತುಂಬ ಚೆನ್ನಾಗಿ ಹೊಲಿಬೋದು. ನೋಡಿ ಯಾವ ಥರನಾದರೂ ಬೆಂಡ್ ಆಗುತ್ತೆ, ಎಷ್ಟು ಎತ್ತರನಾದರೂ ಬರುತ್ತೆ. ಈ ಥರನಾದರೂ ನಾವು ಹಿಡ್ಕೋಬೋದು, ಈ ಥರನಾದರೂ ಮಾಡ್ಕೋಬೋದು. ಇಲ್ಲಿ ಒಂದು ಸ್ವಿಚ್ ಕೊಟ್ಟಿರ್ತಾರೆ ಸೈಡು, ಆಫ್ ಮಾಡ್ಕೊಂಡು. ಸ್ನೇಹಿತರೆ ವಿಡಿಯೋ ಇಷ್ಟವಾಯಿತು ಅಂತ ಹೇಳಿ ನಾನು ಅಂದ್ಕೊತೀನಿ. ಹೊಸ್ದಾಗಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಒಂದು ಯೂಟ್ಯೂಬ್ ಚಾನಲ್ ನೀವೇನಾದರೂ ನೋಡ್ತಾಯಿದ್ರೆ ಫಸ್ಟ್ ಟೈಮ್ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮತ್ತು ಏನಾದರೂ ಮಾಹಿತಿ ನನಗೇನಾದರೂ ಕರೆಕ್ಟಾಗಿ ಗೊತ್ತಿದ್ದರೆ ಖಂಡಿತ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನಿಮಗೂ ಸಹ ವಿಷಯನ ನಾನು ಹಂಚ್ಕೊತೀನಿ. ಧನ್ಯವಾದಗಳು ಸ್ನೇಹಿತರೆ ಎಲ್ಲರಿಗೂ.